ಒಂದಷ್ಟು ಜನ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿದ್ರೆ ಚೆನ್ನಾಗಿರುತ್ತೆ, ಆಕೆಯನ್ನ ಸೀಕ್ರೆಟ್ ರೂಮ್ ನಲ್ಲಿ ನೋಡೋದಕ್ಕೆ ಇಷ್ಟ ಆಗಲ್ಲ ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಮತ್ತೊಂದಷ್ಟು ಜನ ಸೀಕ್ರೆಟ್ ರೂಮ್ ನಲ್ಲೇ ರಕ್ಷಿತಾ ಹಾಗೂ ಧ್ರುವಂತ್ ಅವರ ಮಾತುಕತೆ ತುಂಬಾ ಮಜಾ ಕೊಡ್ತಾ ಇದೆ, ಅವರಿಬ್ಬರ ಕೋಳಿ ಜಗಳ ನೋಡೋದೇ ಖುಷಿ ಅನ್ಸುತ್ತೆ ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಲೆಕ್ಕದಲ್ಲಿ ನೋಡ್ತಾ ಹೋದ್ರೆ ಬಿಗ್ ಬಾಸ್ ಮನೆ ರಕ್ಷಿತಾ ಶೆಟ್ಟಿ ಹೋದ ಬಳಿಕ ಒಂದಷ್ಟು ಸೈಲೆಂಟ್ ಆಗಿದೆ ಅನ್ನೋದು ಸತ್ಯ. ಬಿಗ್ ಬಾಸ್ ಮನೆಯಲ್ಲಿ ಸದಾ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಕಿಚನ್ ಅದು ಇದು ಅಂತ ಓಡಾಡ್ತಾ ಇದ್ದ ರಕ್ಷಿತಾ ಇದೀಗ ಸೀಕ್ರೆಟ್ ರೂಮ್ ಸೇರಿ ಸೈಲೆಂಟ್ ಆಗಿದ್ದಾರೆ. 4 ಗೋಡೆಗಳ ಮಧ್ಯೆ ರಕ್ಷಿತಾ ಶೆಟ್ಟಿ ಅವರಿಗೆ ಸಮಯ ಕಳೆಯೋದೇ ಸವಾಲಾಗಿ ಪರಿಣಮಿಸಿದೆ. ಇನ್ನು ಈ ಹಿಂದಿನ ವಿಡಿಯೋದಲ್ಲಿ ನಾನು ರಕ್ಷಿತಾ ಶೆಟ್ಟಿ ಬೆಳ್ಳಂಬೆಳಗ್ಗೆ ಕಣ್ಣೀರ್ ಹಾಕಿದಂತಹ ವಿಚಾರವನ್ನ ನಿಮ್ಮ ಮುಂದೆ ತೆರೆದಿಟ್ಟಿದ್ದೆ. ಇದೀಗ ಮತ್ತೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಸೀಕ್ರೆಟ್ ರೂಮ್ಗೆ ಯಾಕಾದ್ರೂ ಬಂದೆ ಅನ್ನೋ ರೀತಿಯಲ್ಲಿ ಮಂಕಾಗಿ ಹೋಗಿದ್ದಾರೆ. ಸೀಕ್ರೆಟ್ ರೂಮ್ ನಲ್ಲಿ ಕಣ್ಣೀರ್ ಹಾಕ್ತಾ ಸಮಯವನ್ನ ಕಳೀತಾ ಇದ್ದಾರೆ ರಕ್ಷಿತಾ ಶೆಟ್ಟಿ. ಆ ವಿಡಿಯೋವನ್ನ ನೋಡಿದ್ರೆ ಎಂಥವರಿಗಾದ್ರೂ ಸಂಕಟ ಆಗತ್ತೆ. ಅದರಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಅವರ ಅಭಿಮಾನಿಗಳಿಗೆ ಇದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ರಕ್ಷಿತಾ ಶೆಟ್ಟಿ ಧ್ರುವಂತ್ ಅವರ ಜೊತೆಗೆ ಯಾವ ರೀತಿ ಮಾತಾಡ್ತಾರೆ, ಧ್ರುವಂತ್ ಅವರು ಎಷ್ಟು ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ತಾನೆ ಇದ್ದೀವಿ. ಹಾಗಾಗಿ ಆ ಸೀಕ್ರೆಟ್ ರೂಮ್ ನಲ್ಲಿ ಸಮಯವನ್ನ ಕಳೆಯೋದು ರಕ್ಷಿತಾ ಅವರಿಗೆ ತುಂಬಾ ಕಷ್ಟ ಆಗಿದೆ. ಅದರಲ್ಲೂ ಕೂಡ ಟಿವಿಯಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಏನ್ ನಡೀತಾ ಇದೆ ಅನ್ನೋದು ಕಾಣದೇ ಇದ್ದಾಗ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ರಕ್ಷಿತಾ ಶೆಟ್ಟಿ. ಅವರಿಗೆ ಸಮಯ ಕಳೆಯೋದೇ ಹಿಂಸೆ ಆಗ್ತಾ ಇದೆ. ಯಾವುದೋ ಒಂದು ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರಾಡ್ತಾ ಇದ್ದಂತಹ ಹಕ್ಕಿಯನ್ನ ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟಂತಾಗಿದೆ, ಪಂಜರದ ಒಳಗೆ ಇಟ್ಟಂತಾಗಿದೆ. ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಲವಲವಿಕೆಯಿಂದ ಇದ್ದವರು, ಹೊರಗಡೆ ಇದ್ದಂತಹ ಸಂದರ್ಭದಲ್ಲೂ ಕೂಡ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದವರು. ಅಂಥವ್ರು ಇದೀಗ ಸೀಕ್ರೆಟ್ ರೂಮ್ ನಲ್ಲಿ ಸಮಯವನ್ನ ಕಳೆಯೋದಕ್ಕೆ ಕಷ್ಟಪಡ್ತಿದ್ದಾರೆ. ಒಂದಷ್ಟು ಅಭಿಪ್ರಾಯಗಳು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಾ ಇದೆ. ನಿಮ್ಮ TRPಗೋಸ್ಕರ ರಕ್ಷಿತಾ ಶೆಟ್ಟಿ ಅವರನ್ನ ಮಾನಸಿಕ ಕಿರಿಕಿರಿಯನ್ನ ಅನುಭವಿಸುವಂತೆ ಮಾಡಿದ್ದೀರಾ. ಆಕೆ ತುಂಬಾನೇ ಆಕ್ಟಿವ್ ಆಗಿರುವಂತಹ ಹುಡುಗಿ, ಹೈಪರ್ ಆಕ್ಟಿವ್ ಹುಡುಗಿ. ಅಂತ ಹುಡುಗಿಯನ್ನ TRPಗೋಸ್ಕರ ನೀವು ಸೀಕ್ರೆಟ್ ರೂಮ್ ನಲ್ಲಿ ಇಟ್ಟಿದ್ದೀರಾ. ಬೇರೆ ಸ್ಪರ್ಧಿಗಳ ಜೊತೆ ಇಟ್ಟಿದ್ರೆ ಓಕೆ, ಆದ್ರೆ ಅವರಿಗೆ ಯಾರು ಆಗಲ್ವೋ ಅದೇ ವ್ಯಕ್ತಿಯ ಜೊತೆ ಸೀಕ್ರೆಟ್ ರೂಮ್ ನಲ್ಲಿ ಇಟ್ಟಿದ್ದೀರಾ. ಇದು ಎಷ್ಟರ ಮಟ್ಟಿಗೆ ಸರಿ? 1 ದಿನ 2 ದಿನ ಆದ್ರೆ ಓಕೆ, ಆದ್ರೆ ಅಲ್ಲಿ ಆಕೆ ಮಾನಸಿಕ ಕಿರಿಕಿರಿಯನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ನೋಡಿದ್ರೇನೆ ಗೊತ್ತಾಗತ್ತೆ. ಅದರಲ್ಲೂ ಕೂಡ ಲೈವ್ ನಲ್ಲಿ ನೋಡಿದ್ರೆ ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಾಗತ್ತೆ ಆಕೆ ಎಷ್ಟರ ಮಟ್ಟಿಗೆ ಅಲ್ಲಿ ಒದ್ದಾಡ್ತಾ ಇದ್ದಾರೆ ಅಂತ. ಪದೇ ಪದೇ ಟಿವಿ ಹತ್ರ ಹೋಗ್ತಾರೆ. ಅಲ್ಲಿ ಟಿವಿಯಲ್ಲಿ ಏನೂ ಕಾಣದೇ ಇದ್ದಾಗ ಕ್ಯಾಮ್ರಾದವರ ಜೊತೆ ಮಾತಾಡ್ತಾರೆ. ನೀವು ಕ್ಯಾಮ್ರಾದವರು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ನನ್ನನ್ನು ತೋರಿಸ್ತಾ ಇಲ್ಲ ಅಂತ ಒಂದ್ಸಲ ಹೇಳ್ತಾರೆ. ಇಲ್ಲ, ನಿಮ್ಮ ಬಗ್ಗೆ ನನಗೆ ಗೌರವ ಇದೆ, ಕ್ಯಾಮ್ರಾಮ್ಯಾನ್ ಕೆಲಸ ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತಿದೆ. ನನ್ನ ವಿಡಿಯೋ ಮಾಡುವಾಗ ನನಗೆ ಕ್ಯಾಮ್ರಾಮ್ಯಾನ್ ಆಗಿದ್ದವರು ಎಷ್ಟು ಕಷ್ಟಪಡ್ತಾ ಇದ್ರು ನಾನು ನೋಡಿದ್ದೀನಿ. ನಾನು ಅಲ್ಲಿ ಹೋದ್ರೆ ನೀವು ನನ್ನನ್ನು ಅಲ್ಲಿ ಬಂದು ಕವರ್ ಮಾಡಬೇಕು, ಇಲ್ಲಿ ಹೋದ್ರೆ ಇಲ್ಲಿ ಬಂದು ಕವರ್ ಮಾಡಬೇಕು. ನಿಜ, ನೀವು ನಿಮ್ಮ ಕೆಲಸವನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ನಿಮ್ಮ ಕೆಲಸವನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಅಂತ ಮಾತಾಡ್ತಾರೆ. ಮತ್ತೊಂದು ಕಡೆ ಲೈಟ್ ಬಾಯ್ಸ್ಗಾದ್ರೆ ಒಮ್ಮೆ ಲೈಟ್ ಸೆಟ್ ಮಾಡಿದ್ರೆ ಓಕೆ, ಆದ್ರೆ ನಿಮಗೆ ಹಾಗಲ್ಲ, ಅಲ್ಲೇ ಇರ್ಬೇಕಾಗತ್ತೆ, ಎಲ್ಲವನ್ನ ಕೂಡ ಕ್ಯಾಪ್ಚರ್ ಮಾಡ್ಬೇಕಾಗತ್ತೆ, ನಿಮಗ್ ಕಷ್ಟ ಆಗತ್ತೆ, ಈ ರೀತಿಯಾಗಿ ಮಾತಾಡ್ತಾರೆ. ಮತ್ತೊಂದು ಕಡೆ ಬೆಡ್ ಮೇಲೆ ಹೋಗಿ ಮಲಗ್ತಾರೆ, ಇಲ್ಲ ಆಚೆ ಈಚೆ ಓಡಾಡ್ತಾರೆ, ಬಂದು ವಾಪಸ್ ಅಲ್ಲಿರುವಂತಹ ಸೋಫಾ ಏನಿದೆ ಅದ್ರಲ್ಲಿ ಕೂರ್ತಾರೆ. ಒಂದ್ ಕಡೆ ಧ್ರುವಂತ್ ಅವರ ಕಡೆಗೆ ನೋಡ್ತಾರೆ, ಅವರ ಲೋಕದಲ್ಲಿ ಕಳೆದು ಹೋಗಿದ್ದಾರೆ. ಹೀಗೆ ಸಮಯ ಕಳೆಯೋದೇ ಅವರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ನಿಜಕ್ಕೂ ಆಕೆಯನ್ನ ನೋಡಿದ್ರೆ ಎಂಥವರಿಗಾದ್ರೂ ಅರ್ಥ ಆಗತ್ತೆ ಆಕೆ ಮಾನಸಿಕ ಕಿರಿಕಿರಿಯನ್ನ ಅನುಭವಿಸ್ತಾ ಇದ್ದಾರೆ ಅಂತ. ಒಂದಷ್ಟು ಟಾಸ್ಕ್ಗಳನ್ನ ಕೊಟ್ರೆ ಏನಾದ್ರೂ ಸಮಯ ಹೋಗ್ಬೋದು, ಆದ್ರೆ ಇಬ್ರು ಕೂಡ ಮಾತನಾಡೋದಿಲ್ಲ, ಟಿವಿಯಲ್ಲೂ ಕೂಡ ಕೆಲವೊಮ್ಮೆ ಕಾಣಲ್ಲ, ಇನ್ನು ಹೊರಗಡೆ ನೋಡೋಣ ಅಂದ್ರೆ ಏನೂ ಕೂಡ ಕಾಣಲ್ಲ. 4 ಗೋಡೆಗಳ ಮಧ್ಯೆ ತುಂಬಾನೇ ಹಿಂಸೆಯನ್ನ ಅನುಭವಿಸ್ತಾ ಇದ್ದಾರೆ. ಇದೀಗ ಈ ಒಂದು ಬಿಗ್ ಬಾಸ್ ತಂಡದ ನಿಲುವಿಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೀವು ಈ ರೀತಿ ಮಾಡೋದು ಸರಿಯಲ್ಲ. ರಕ್ಷಿತಾ ಶೆಟ್ಟಿ ಅಂತಲ್ಲ, ಯಾರೇ ಆಗಿದ್ರು ಕೂಡ ಒಬ್ಬರಿಗೆ ಮಾನಸಿಕ ಕಿರಿಕಿರಿ ಆಗ್ತಾ ಇದೆ ಅನ್ಸಿದಾಗ ಅದನ್ನ ಅಲ್ಲಿಗೆ ನಿಲ್ಲಿಸ್ಬಿಡ್ಬೇಕು. ಆಕೆಯನ್ನ ನೋಡ್ತಾ ಇದ್ರೆ ನಮಗೆ ಸಂಕಟ ಆಗ್ತಾ ಇದೆ ಅನ್ನೋ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಇನ್ನು ಗಿಲ್ಲಿ ಹಾಗೆ ರಘು ಅವರನ್ನೆಲ್ಲ ನೋಡಿದಾಗ ಆಕೆ ತುಂಬಾ ಭಾವುಕರಾಗ್ತಾರೆ. ಯಾಕಂದ್ರೆ ಅವ್ರ ಜೊತೆನೆ ಹೆಚ್ಚು ಸಮಯವನ್ನ ರಕ್ಷಿತಾ ಶೆಟ್ಟಿ ಕಳೀತಾ ಇದ್ರು. ಇದೀಗ ಅವರೇ ಅಲ್ಲಿ ದೂರ ಆಗಿದ್ದಾರೆ, ಅವರೊಂದ್ ಕಡೆ ಇದ್ದಾರೆ, ಇವರೊಂದ್ ಕಡೆ ಇದ್ದಾರೆ.
ವ್ಯಕ್ತಿ ಜೊತೆ ಮಾತನಾಡೋ ಹಾಗಿಲ್ಲ. ಮಾತನಾಡಿದ್ರೆ ಏನಾದ್ರೂ ಒಂದು ಕೊಂಕು ಮಾತಾಡ್ತಾರೆ, ಇಲ್ಲ ಇಬ್ಬರ ನಡುವೆ ಜಗಳ ಮೂಡುತ್ತೆ. ಹಾಗಾಗಿ ಏನ್ ಮಾಡೋದು ಅನ್ನೋ ಸಂಪೂರ್ಣ ಗೊಂದಲದಲ್ಲೇ ಕಳೆದು ಹೋಗಿದ್ದಾರೆ ರಕ್ಷಿತಾ. ಪುಟ್ಟ ಮಗು ಹೇಗೆ ಯಾರಿಗೋ ಕಾಯ್ತಾ ಮನೇಲಿ ಕೂತಿರತ್ತಲ್ಲ, ಅಥವಾ ಎಲ್ಲೋ ವೇಟ್ ಮಾಡ್ತಾ ಇರತ್ತಲ್ವಾ, ಬರ್ತಾರಾ ಅನ್ನೋ ರೀತಿ, ಆ ರೀತಿ ಟಿವಿ ಮುಂದೆ ರಕ್ಷಿತಾ ಕೂತಂತೆ ಫೀಲ್ ಆಗ್ತಾ ಇದೆ. ಯಾರಿಗಾದ್ರೂ ತುಂಬಾನೇ ಬೇಜಾರಾಗತ್ತೆ. ಆ ಮಂಕಾದ ಮುಖವನ್ನ ನೋಡೋದಕ್ಕೆ ಆಗ್ತಾ ಇಲ್ಲ. ಸದಾ ನಗ್ತಾ ಅವರಿವರ ಕಾಲ್ ಹಿಳಿತಾ ಅವ್ರ ಜೊತೆ ಮಾತಾಡ್ತಾ ಅಡುಗೆ ಕೋಣೆಯಲ್ಲಿ ಅದು ಇದು ಅಂತ ಸಮಯವನ್ನ ಕಳೀತಾ ಇದ್ದಂತ ಇದೇ ರಕ್ಷಿತಾ ಇದೀಗ ಸೀಕ್ರೆಟ್ ರೂಮ್ ನಲ್ಲಿ ಹೇಗಪ್ಪ ದಿನ ದೂಡೋದು ಅನ್ನೋ ರೀತಿಯ ಮನಸ್ಥಿತಿಯಲ್ಲಿದ್ದಾರೆ. ಅದೆಲ್ಲವೂ ಕೂಡ ಅವರ ಮುಖ ಭಾವದಲ್ಲೇ ಕಾಣಿಸ್ತಾ ಇದೆ. ಆದಷ್ಟು ಬೇಗ ಅವರನ್ನ ಬಿಗ್ ಬಾಸ್ ಮನೆಗೆ ಶಿಫ್ಟ್ ಮಾಡ್ಲಿ ಅನ್ನೋದು ಅವರ ಅಭಿಮಾನಿಗಳ ಒಂದು ಆಗ್ರಹ. ಆಕೆಯನ್ನ ನಮ್ಗೆ ನೋಡೋದಕ್ಕಾಗಲ್ಲ. ನಿನ್ನೆ ಮೊನ್ನೆ ಎಲ್ಲ ಅವರ ಕೋಳಿ ಜಗಳ ನೋಡೋದು ಒಂಥರ ಖುಷಿ ಕೊಡ್ತಾ ಇತ್ತು. ಆದ್ರೆ ಇವತ್ತು ಸಂಪೂರ್ಣವಾಗಿ ಮಂಕಾಗಿ ಹೋಗಿದ್ರು ರಕ್ಷಿತಾ. ಏನ್ ಮಾಡೋದು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವರ ಕಣ್ಣುಗಳಲ್ಲಿ ಒಂಥರ ಆತಂಕದ ರೀತಿಯಲ್ಲಿ ಕಂಡು ಬರ್ತಾ ಇತ್ತು. ನಿಜಕ್ಕೂ ರಕ್ಷಿತಾ ಅವರನ್ನ ಈ ರೀತಿ ನೋಡೋದು ಎಲ್ರಿಗೂ ಕೂಡ ಹಿಂಸೆ. ಹಾಗಾಗಿ ಆದಷ್ಟು ಬೇಗ ಅವರನ್ನ ಬಿಗ್ ಬಾಸ್ ಮನೆಯಲ್ಲಿ ನೋಡೋ ಹಾಗಾಗ್ಲಿ ಅಂತ ಜನ ಬಯಸ್ತಿದ್ದಾರೆ. ಅದು ಯಾವಾಗ ಕೂಡ್ ಬರುತ್ತೆ ಅನ್ನೋದು ಕಾದ್ ನೋಡ್ಬೇಕು. ವೀಕ್ಷಕರೇ, ಇಂತಹ ಇನ್ನಷ್ಟು ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಥ್ಯಾಂಕ್ ಯು.